ಏನಾಶ್ಚರ್ಯ! ಈ ದಿನ ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವಾದರೂ ಏನಿಲ್ಲ. ಈ ಮಂದಿರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ದೂಡಿದಂತೆ ಭಾಸವಾಗುತ್ತಿರುತ್ತಲ್ಲ. ಯಾವುದೋ ಒಂದು ಆರ್ತ ಧ್ವನಿಯು ದಶರಥ ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತದೆ. ಈ ದಿನ ನನ್ನ ಹೃದಯವು ಥಟ್ಟನೆ ತರಹರಿಸಿ ಖಂಡಿತವಾಯಿತೇಕೆ? ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವಾದರೂ ಏನಿರಬಹುದು? ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಮಧುರೋಕ್ತಿಗಳಿಂದ ಮಾತನಾಡುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಏನಾಶ್ಚರ್ಯ! ಎಂದೂ ಕಾಣದ ಸ್ಮಶಾನ ಮೌನ್ಯ, ಊಹಿಸಲಸದಳ. ಇದೇನಿದು? ನನ್ನ ಕೈಕೆ ಶೃಂಗಾರಕ್ಕೆ ಅಳವಡಿಸಿಕೊಂಡಿರುವ ಒಡವೆಗಳು ಈ ರೀತಿ ನೆಲದ ಮೇಲೆ ಬಿದ್ದಿರಲು ಕಾರಣವೇನಿರಬಹುದು? ಕೆದರಿದೆ ಕೇಶ, ಈ ನಾರಿಯ ಮುಖವೇಕೋ ಹೊತ್ತಿದೆ ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುವ ನೀ ದಶರಥ ನವನೀಶ. ಕೈಕಾ ಕೈಕಾ, ಯಾರು? ದೇವಿ, ನಾನು ದೇವಿ. ನೀವೆಂದರೆ ಕೌಸಲ್ಯ ಮನೋಹರನೇ? ಕೌಸಲ್ಯ ಮನೋಹರನು ಹೌದು. ನನ್ನ ಪ್ರಿಯ ಪತ್ನಿ ಕಾಂತೆಯ ಪ್ರಾಣಕಾಂತನೂ ಹೌದು. ಏಕೋ ಈ ಕೈಕೆಯ ಪ್ರಾಣಕ್ಕೆ ಹಂತಕನಿಂದ ಹೇಳಿದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕ, ಈ ರೀತಿ ಮಾತನಾಡುತ್ತಿರುವೆ? ನನ್ನಲ್ಲಿ ಕೋಪವೇ? ಕೋಪ ಮಾಡ್ತಾರೆ ಮಾನನೇ ಮಣಿಯ, ಕೋಪ ಮಾಡ್ತಾರೆ ಕೈಕ. ಮಾನನೇ ಮಣಿಯ ಕೋಪ ಮಾಡ್ತಾರೆ, ಮಾನನೇ ಮಣಿಯ ಕೋಪ ಮಾಡ್ತಾರೆ. ಭ್ರಾಂತನಾದೆ ನಾನು, ಭ್ರಾಂತನಾದೆ ನಾನು.
ಕೈಕ. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ ದೇವಿ, ಬೇಡ ದೇವಿ. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಶಾಂತಳಾಗೋ ದೇವಿ. ಬಾಳ್ಪರೆ ಮಾನನೇ ಮಣಿಯ ಬಾಳ್ಪರೆ ದೇವಿ. ಕೈಕ, ನನ್ನಲ್ಲಿ ಕೋಪವೇ ಏಕೆ? ನಿನ್ನ ಕೋಪಕ್ಕೆ ಕಾರಣವಾದರೂ ಏನು? ನಿನ್ನ ಮನೋವ್ಯತೆಗೆ ಕಾರಣವಾದರೂ ಏನು? ತಿಳಿಸು ಕೈಕ. ಒಂದು ವೇಳೆ ತಾವೇ ಆಗಿದ್ದರೆ? ಏನು? ನಾನು ಕಾರಣನೇ? ಕೈಕ, ನಾನು ಮಹೋತ್ಸವವನ್ನು ಏರ್ಪಡಿಸಿರುವೆನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ ಕೈಕ. ಏಕೆ ಏಕೆ ಕಾರಣರಲ್ಲ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇನು? ದೇವಿ, ನಾನು ಮಾಡಿದ ವಾಗ್ದಾನವನ್ನು ಮರೆತಿರುವನೆ? ಇಲ್ಲವಲ್ಲ ಕೈಕ, ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ ಕೈಕ. ಅಬ್ಬಾ, ಮರೆತಿಲ್ಲವೇ? ಏಕೆ ಮರೆತಿಲ್ಲ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ದೇವಿ, ಆ ವರಗಳನ್ನು ನೀನು ಕೇಳಿಲ್ಲ, ನಾನು ನಡೆಸಿಕೊಟ್ಟಿಲ್ಲ. ಇದರಲ್ಲಿ ನನ್ನ ಅಪರಾಧವೇ? ಹಾಗಾದ್ರೆ ಈಗ ಕೇಳುತ್ತಿದ್ದೇನೆ, ಆ ದಿನ ಕೊಟ್ಟ ವರಗಳನ್ನು ಈಗ ನೆರವೇರಿಸಿಕೊಡಿ. ಹಬ್ಬ, ನನ್ನ ಪತ್ನಿಯ ಬೇಡಿಕೆಗಳನ್ನು ಈಡೇರಿಸುವುದಕ್ಕಿಂತ ಮಿಗಿಲಾಗಿ ಮತ್ತಾವುದಿರುವುದು ಕೈಕ? ನಿನಗಿಂತಲೂ ಮಿಗಿಲಾದ್ದು ಮತ್ತಾವುದಿದೆ ಕೈಕ? ಕೇಳು, ಸಂತೋಷದಿಂದ ನಡೆಸಿಕೊಡುವೆನು ಕೈಕ, ನಿಜವಾಗಿಯೂ ನಡೆಸಿಕೊಡುವೆನು. ಪ್ರಾಣೇಶ್ವರ, ಹೀಗೆ ಬನ್ನಿ. ಹಾಗಾದರೆ ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ದೇವಿ, ನಿನಗಿಂತಲೂ ಮಿಗಿಲಾದದ್ದು ಮತ್ತೇನಿದೆ? ಸರ್ವಸ್ವವನ್ನು ಕೊಡುವಲ್ಲಿ ಸಿದ್ಧನಾಗಿರುವಾಗ ನಿನ್ನ ಕೋರಿಕೆಯನ್ನು ಈಡೇರಿಸಲಾಗದವನೇ ಈ ದಶರಥ? ಕೇಳು ಕೈಕ. ಸತ್ಯವಾಗಿಯೂ ನೆರವೇರಿಸಿಕೊಡುವಿರಾ? ಇನ್ನೂ ಅನುಮಾನವೇ? ಸತ್ಯವಾಗಿ ನಡೆಸಿಕೊಡುವೆನು. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ ಕೈಕ? ಸೂರ್ಯ ವಂಶದ ಅರಸರು ಎಂದಿಗೂ ಕೊಟ್ಟ ಮಾತನ್ನು ತಪ್ಪಲಾರರೆಂಬುದನ್ನು ಚೆನ್ನಾಗಿ ತಿಳಿ. ಈ ದಶರಥ ಚಕ್ರವರ್ತಿ ಆಡಿದ ಮಾತಿಗೆ ಎಂದೂ ತಪ್ಪಿ ನಡೆದವನಲ್ಲ. ಅದೆಂತಹ ಕಷ್ಟ ಸಾಧ್ಯವಾಗಿದ್ದರೂ ಸರಿಯೇ, ನನ್ನ ಪ್ರಿಯ ಪತ್ನಿಗಾಗಿ ನಡೆಸಿಕೊಡುವೆನು ಕೈಕ, ನಡೆಸಿಕೊಡುವೆನು. ಹಾಗಾದ್ರೆ ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಅಯ್ಯೋ, ಅದನ್ನು ಬಿಡಿಸಿ ಹೇಳಬೇಕೇ? ನನ್ನ ಪ್ರಿಯ ಪತ್ನಿ ಕೈಕೆಯ ಮೇಲಲ್ಲದೆ ಮತ್ತಾರ ಮೇಲಿರುವುದು ಕೈಕ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಸಾಧ್ಯವೇ ಇಲ್ಲ. ಅದರಲ್ಲೂ ಕೈಕೆಯನ್ನು ಬಿಟ್ಟು ಬೇರೊಬ್ಬರನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ ಕೈಕ. ನಿನ್ನ ಮೇಲೆ ಅತಿಶಯವಾದ ಪ್ರೀತಿ ಇರುವುದು. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಈಗ ನನಗೆ ಜ್ಞಾಪಕಕ್ಕೆ ಬಂದಿತ್ತು ಕೈಕ. ನಿನ್ನ ಹೊರತಾಗಿ ನನ್ನ ಪ್ರಿಯ ಪುತ್ರರಾದ ರಾಮಚಂದ್ರನ ಮೇಲೆ ಅತಿಥಿಯಾದ ಪ್ರೀತಿ ಇರುವುದು. ನೋಡಿದಿರಾ? ಈಗಲೇ 2 ಮಾತುಗಳನ್ನಾಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಅಯ್ಯೋ ಹುಚ್ಚಿ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಆತನ ಮೇಲಿರುವುದು ಪುತ್ರ ಪ್ರೇಮ. ಅಷ್ಟೇ ಅಲ್ಲವೇ? ಅಲ್ಲವೇ? ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು
ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಏನು ಹೇಳಿದೆ ಕೈಕಾ? ದೀಕ್ಷಾಬದ್ಧನಾಗಿರುವ ನನ್ನ ರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳುವುದೇ? ಬೇಡ ಕೈಕಾ. ಸದ್ಗುಣ ಸಂಪನ್ನನಾದ ರಾಮಚಂದ್ರನ ಮೇಲೆ ಆಣೆ ಇಡುವುದು ಬೇಡ. ದೇವಿ, ಅದೆಷ್ಟೇ ಕಷ್ಟ ಸಾಧ್ಯವಾದರೂ ಸರಿಯೇ, ಈ ಚಕ್ರವರ್ತಿ ಕೊಟ್ಟ ಮಾತನ್ನು ತಪ್ಪಲಾರ ನಡೆಸಿಕೊಡುವನು. ಹೇಳು ಕೈಕಾ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಈಕೆಗೆ ಮಾತು ಕೊಟ್ಟು ಕೆಟ್ಟೆನಲ್ಲ, ಇನ್ನೇನು ಕೇಳಿಯಾಳು ಕೈಕಾ. ಈಗ ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಿನ್ನ ಕೊಟ್ಟ ಮಾತನ್ನು ಖಂಡಿತವಾಗಿ ನಡೆಸಿಕೊಡುತ್ತೇನೆ ಕೈಕಾ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೆ? ಇದಕ್ಕಿನ್ನಲೂ ಬೇಕೆ? ಕೇಳು, ಸಂಕೋಚ ಬೇಕೆ ದೇವಿ. ಪ್ರಾಣೇಶ್ವರ, ಕೈಕಾ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ ಕೈಕಾ? ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕ ಮಾಡೆಂದು ಕೇಳುತ್ತಿರುವೆಯಾ? ನೀನಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಕಳು ಅಲ್ಲ. ದೇವಿ, ನನ್ನನ್ನು ಪರೀಕ್ಷಿಸಲು ಈ ರೀತಿ ಕೇಳುತ್ತಿರುವೆಯಾ? ವಿನೋದಕ್ಕಾಗಿ ಕೇಳುತ್ತಿರುವೆಯಾ ದೇವಿ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಕೇಳುತ್ತಿರುವ ವರವಿದು. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ದಶರಥ ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಅಲ್ಲದೆ ನಿನ್ನ ಕಣ್ಮಣಿಯೂ ಹೌದು. ಹೀಗಿರುವಲ್ಲಿ ಆತನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ, ಅವನ ಯಾವ ಅಪರಾಧಕ್ಕಾಗಿ ಕೈಕಾ? ಯಾವ ಅಪರಾಧಕ್ಕಾಗಿ? ಮಹಾರಾಜರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆ ಪ್ರಜೆಗಳು ಸಮ್ಮತಿಸಬೇಕಲ್ಲ. ಅರಸನ ಧರ್ಮವನ್ನು ಕಾಯಬೇಕಾಗಿರುವುದು ಪ್ರಜೆಗಳ ಧರ್ಮವಲ್ಲವೇನು? ಏನು, ಅರಸನ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೇ? ಹಾಗಾದರೆ ಇದರಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು? ಅಯ್ಯೋ ಹುಚ್ಚಿ, ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ಮಾಡುವುದು ಧರ್ಮ. ಅದು ತಪ್ಪಿ ನಿನ್ನ ಮಗನಾದ ಭರತನಿಗೆ ಸಂದರೆ ಅದು ಅಧರ್ಮ. ಏಕೆ? ಭರತನು ಕೂಡ ನಿಮ್ಮ ಪುತ್ರನಲ್ಲವೇನು? ಅಲ್ಲವೇ, ಆತನು ನನ್ನ ಪುತ್ರನೇ ದೇವಿ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕಾ. ಪ್ರಾಣೇಶ್ವರ, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವು ನಿಮಗಿರುವುದಲ್ಲ. ಕೈಕಾ, ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ಕೈಕಾ ದೇವಿ, ಈ ಛಲವು ನಿನಗೆ ತಕ್ಕದ್ದಲ್ಲ ದೇವಿ, ತಕ್ಕದ್ದಲ್ಲ. ಹಠ ಮಾಡಬೇಡ ದೇವಿ, ಹಠ ಮಾಡಬೇಡ. ಬೇರೆ ಯಾವುದಾದ್ರೂ ವರಗಳನ್ನು ಕೇಳು, ಸಂತೋಷದಿಂದ ನಡೆಸಿಕೊಡುವನು ದೇವಿ. ಸಾಧ್ಯವಿಲ್ಲ, ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಈಗ ತಾನೇ ಏನಂದಿರಿ? ಎಂತಹ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆಂದು ರಾಮನ ಮೇಲೆ ವಚನವನ್ನು ಕೊಟ್ಟು ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ಈಕೆಗೆ ಮಾತು ಕೊಟ್ಟು ಕೆಟ್ಟನಲ್ಲ, ಇನ್ನ ಉಪಾಯವಿಲ್ಲ. ಏನು ಹೇಳಿದರೂ ಉಪಾಯವಿಲ್ಲ. ಆಗಲಿ ಕೈಕಾ, ಆಗಲಿ. ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸುವೆನು. ಇನ್ನು ನಿನ್ನ ಎರಡನೆಯ ವರ. ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ
ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಭರಸಿಡಿಲು ಬಡಿದಿಗುವುದ ಕಾರ್ಬೋಡ ಕವಿದಿಗುವುದ ವಚನದ ಮಾತಿಗೆ ಬಳಿದು ಬಸಡ ಸೇರುವಂತಾಯ್ತೇ ರಾಮ. ರಾಮ ಅಯ್ಯೋ ಕುಲಘಾತಕಿ, ಏನಂದಿರಿ? ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಅವನು ನಿನಗೇನು ಅಪರಾಧ ಮಾಡಿದನೆಂದು ಆ ವಂಶವರ್ಧನನನ್ನು ಅಡವಿಗಟ್ಟಬೇಕು? ಅಯ್ಯೋ ಬೇಡ ಕೈಕಾ, ಬೇಡ, ಈ ಹಠ ಬೇಡ ಕೈಕಾ. ಬೇರೆ ಏನಾದರೂ ಹೊರಗಡೆ ಕೇಳಿಕೋ, ಸಂತೋಷ ನಡೆಸಿಕೊಡುವೆನು ಕೈಕಾ. ಏನು ಬುದ್ಧಿ ಕೆಟ್ಟಿದೆ? ನೀವೇನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ನಿನಗೇನು ಬುದ್ಧಿ ಕೆಟ್ಟಿರುವುದೋ ಅಥವಾ ಪಿಶಾಚಿ ಹಿಡಿದಿರುವುದೋ? ಪ್ರಾಣೇಶ್ವರ, ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬುದ್ಧಿ ಶುದ್ಧತೆ ಸರಿಯಾಗಿರುವುದೋ ಇಲ್ಲವೋ ಎಂದು ಆಲೋಚಿಸಿ ನಂತರ ಮಾತನಾಡಿ. ಅಯ್ಯೋ, ಈಕೆಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಈ ಛಲವು ಬೇಡ ಕವಿಕಾ, ಬೇಡ.
ಪರಮಾತ್ಮನು ಸುಗುಣಾದಿ ರಾಮನು ಛಲವೋ ರಾಮನು ಬೇಡ ಲಲನೆ ದಯದಿಂದ ಸೋರೆ. ಕೈಕ ನನ್ನ ಮಾತನ್ನು ಕೇಳು ಕೈಕ. ಸಾಧ್ಯವೇ ಇಲ್ಲ. ವಿಷವಾಗೆ ನೀಡುವರೇನೆ ಕರವ ಮುಗಿವೆ ಶರಣ ಪಿಡಿವೆ. ಹೌದು ಬೇಗ ಕರವ ಮುಗಿವೆ ಶರಣ ಪಿಡಿವೆ. ಹೌದು ಕೈಕ. ಛಲವೋ ರಾಮನು ಬೇಡ ಲಲನೆ ದಯದಿಂದ ಸೋರೆ. ಛಲವೋ ರಾಮನು ಬೇಡ. ಕೈಕ ಏತಕ್ಕಿಂತಹ ಹಠ ಹಿಡಿವೆ? ಸೂರ್ಯನಿಲ್ಲದೆ ಜೀವ ಜಗತ್ತು ಬದುಕಿದರೂ ಬದುಕಬಹುದು. ಮಳೆ ಇಲ್ಲದೆ ಸಸ್ಯ ಲೋಕ ಜೀವಿಸಿದರೂ ಜೀವಿಸಬಹುದು. ಆದರೆ ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನ ನಗಲಿ ನಾನು ಒಂದರ ಗಳಿಗೆಯೂ ಇರಲಾರನು ಕೈಕ. ಒಂದರ ಗಳಿಗೆಯೂ ಇರಲಾರನು ಕೈಕ. ಕೈಕ ದೇವಿ, ನಿನಗೆ ಬೇಕಾದರೆ ಈ ರಾಜ್ಯ ವೈಭೋಗವೆಲ್ಲವನ್ನೂ ನಿನಗೇ ಬಿಟ್ಟು ಕೊಡುವೆನು ದೇವಿ. ಆದರೆ ನನ್ನನ್ನು, ನನ್ನ ಪ್ರಾಣ ಸಮಾನನಾದ ರಾಮನನ್ನು ಉಳಿಸು ದೇವಿ, ಉಳಿಸು ದೇವಿ, ಉಳಿಸು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಸೂರ್ಯ ವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು, ಆ ವಿಚಾರವೂ ಕೂಡ ನಿಮಗೆ ತಿಳಿಯದೆ ಸಿಬಿ ಹರಿಶ್ಚಂದ್ರನು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರನನ್ನೇ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆ ಆದರೂ ಆಗುವುದಿಲ್ಲ. ಸಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಿನ್ನನ್ನು ಇಷ್ಟೊಂದು ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನಿಂದ ವಾಗ್ದಾನ ಪಡೆದು
ಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿ ಪ್ರಾಣೇಶ್ವರ ಮಾರಿ. ಆಗಲಿ ಆಗಲಿ ದೇವಿ, ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ಪ್ರತಿಯಾಗಿ ಹೇಳಲಾರೆ. ಇನ್ನು ಮುಂದೆ ನೀನು ನನಗೆ ಪತ್ನಿ ಅಲ್ಲ. ಬೇಡ. ಆ ಭರತನು ನನಗೆ ಪುತ್ರನಲ್ಲ. ಆಗಬೇಕಿಲ್ಲ. ಹೇಗಿದ್ದರೂ ಈ ವ್ಯಸನದಿಂದ ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ಭರತನು ನನಗೆ ತರ್ಪಣವನ್ನು ಕೊಡಬೇಕಾಗಿಲ್ಲ. ರಾಮಚಂದ್ರ, ಈಕೆಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಪ್ರಾಣೇಶ್ವರ, ನೀವೇನಾದ್ರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದರೆ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದೇ ಜಗತ್ತಿಗೆ ಡಂಗೂರದ ಮೂಲಕ ಸಾರಿಸಿಬಿಡುತ್ತೇನೆ. ಧೂಳ ಸರಿ ಮಾರಿ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರುತ್ತಿರುವವು. ಅಸ್ತ್ರಗಳು ಶಸ್ತ್ರಾಸ್ತ್ರಗಳೇ ನುಗ್ಗುತ್ತಿರುವವು. ನನ್ನ ಕ್ರೋಧೋಗ್ನಿ ಜ್ವಾಲೆಯನ್ನು ನಿನ್ನನ್ನು ದಹಿಸಿ ಜೀರಿಸಿಕೊಳ್ಳುವೆನು. ಜನಕ, ರಾಮಚಂದ್ರ ಜನಕ, ಸಮಾಧಾನರಾಗಿ. ರಾಮಚಂದ್ರ, ಸಮಾಧಾನ. ಅಮ್ಮ, ಇಂದೇಕು ಜನಕನ ರೀತಿಯೇ ಬೇರೆಯಾಗಿರುತ್ತಂತೆ ಕಾಣುತ್ತಿರುವುದಲ್ಲ. ಇದಕ್ಕೆ ಕಾರಣವೇನು ಮಾತಾ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೆ ನಮ್ಮ ಅಮ್ಮ, ನಿನ್ನ ಯಾವ ವಿಜ್ಞಾಪನೆಯನ್ನು ನಡೆಸಲಾರದೆ ತಂದೆಯವರು ಈ ರೀತಿ ವ್ಯಥಪಡುತ್ತಿರುವುದು ಅದು ಇನ್ನು ಹೇಳುತ್ತಾಯಿ, ನಾನು ನಡೆಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು? ಬಿಡು. ಹಾಗೆಣಿಸಬಾರದಮ್ಮ. ಅದು ಅಲ್ಲದೆ ನೀವು ಎಂದೂ ಕೂಡ ನನ್ನ ಮೇಲೆ ಅನುಮಾನವನ್ನು ಪಟ್ಟವರಲ್ಲ. ಇಂದೇಕೋ ಕಾಣೆನಲ್ಲ. ಅದೇನು ಹೇಳುತ್ತಾಯಿ? ನನ್ನಿಂದ ಆಗುವುದಾದರೆ ಅದೋ ಆ ಭಗವಾನ್ ಭಾಸ್ಕರ ದೇವನ ಆಣೆಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಜನಕನ ಪಾದ ಸಾಕ್ಷಿಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹೇಳು ಮಾತಾ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ಕೇಳಿ ಬಲ್ಲೆನು ತಾಯಿ. ಆ ವರಗಳನ್ನೇ ನಾನೀಗ ಕೇಳಿಕೊಂಡಿದ್ದೆ. ವಿಶ್ರಮಿಸಿಕೊಳ್ಳಿ. ಜನಕ, ಸಮಾಧಾನರಾಗಿ. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೇನೆ. ಅಮ್ಮ, ಇಷ್ಟು ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಆಗಬಹುದು ತಾಯಿ. ಭರತನಾರು, ನಾನಾರು? ನಾವೀರುವರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ? ಈ ರಾಜ್ಯವನ್ನ ನಾನಾಳಿದರೇನು, ನನ್ನ ತಮ್ಮ ಭರತನಾಳಿದರೇನು? ಅಮ್ಮ, ಇದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿರುವೆನು. ಇನ್ನು ನಿನ್ನ ಆ 2ನೇ ವರ? 2ನೇ ವರಕ್ಕೆ ಜನಕ, ನೀವು ಸುಮ್ಮನಿರಿ. ಅಯ್ಯೋ ಸಮಾಧಾನ ರಾಮಚಂದ್ರ, ಸಮಾಧಾನ ಹೇಳಿ ತಾಯಿ. ಇನ್ನು 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವು ದರಿಪು ಮಂದಾಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ
ಸರಿಪು ಮಮದ ಮಾತೆ ನೀನು ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದ ಮಗದ ಮಾತೆ ನೀನು ಅಮ್ಮ ಜನನಿ ಪಿತೃವಾಕ್ಯ ಪಾಲಿಸುವ ಪುತ್ರರ ತೊರಳನ್ನ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು ಅಮ್ಮ ವನವಾಸ ನೆಪದಿಂದ ವನವಾಸನಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಅಮ್ಮ ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದ ಸುನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ ಅಮ್ಮ ನನ್ನ ಮೇಲೆ ನಿನಗೆ ಅದೆಷ್ಟು ಪ್ರೀತಿ ಮಮತೆ ಇರುವುದು ತಾಯಿ ಈ ದುಸ್ತರವಾದ ಸಾಮ್ರಾಜ್ಯವನ್ನು ಆಳಲು ನಾನು ಅಶಕ್ತನೆಂದು ಭಾವಿಸಿ ಭರತನೇ ಇದಕ್ಕೆ ಶಕ್ತನೆಂದು ಭಾವಿಸಿ ಅಲ್ಪವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಅನೇಕ ಮುನಿಪುಂಗವರ ಪಾದಸೇವೆಯನ್ನು ಮಾಡಲು ನನಗೆ ಸದಾವಕಾಶವನ್ನು ಕಲ್ಪಿಸಿದ್ದೀರಿ ಅಮ್ಮ ಇದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿದ್ದೇನೆ ಈ ವಿಷಯವನ್ನು ಮಾತೆಯರಿಗೂ ಸೀತೆಗೂ ತಿಳಿಸಿ ಅನಂತರ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನಮ್ಮ ಆಹಾ ಜಾಗೃತಿಯಾಗಿ ಹೊರಡು ಆಗಬಹುದಮ್ಮ ಅಮ್ಮ ನಾನು ಬರುವವರೆಗೂ ಜನಕನ ಯೋಗಕ್ಷೇಮದ ಭಾರವು ತಮ್ಮದಾಗಿರುವುದು ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ ನೀನಿನ್ನು ನಡೆ तुलसी माते
ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರ್ಷದ ಸುದಿನವು! ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗಬೇಕು. ಸೀತೆಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ವನವಾಸದ ವಿಷಯವನ್ನು ಜಾನಕಿಗೆ ನಾನು ಹೇಗೆ ತಾನೇ ತಿಳಿಸಲಿ? ಸೀತಾ, ಸೀತಾ,
ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರೆಯಿಂದ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಕಮಲ ಈ ರೀತಿ ಕಾಂತಿಹೀನವಾಗಿರಲು ಕಾರಣವಾಗಿ ಏನಿಗೆ ಹೇಳಲಿ ಸೀತೆ? ಏನಾಗಿ ವಿಚಾರವೇ ನನ್ನ ಸಂಗಡ ಹೇಳಬಾರದು. ಏನು ಹೇಳಲಿ ಸೀತೆ? ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತಾ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತನು ಕೇಳಿಸುತ್ತೆ
ಹೇಳಲಿ ಸೀತಾ. ಹಿಂದೆ ದೇವಾಸುರ ಯುದ್ಧದಲ್ಲಿ ಮಾತೆ ಕೈಕಾದೇವಿಯರು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಹೀಗೆ ಕೇಳಿಕೊಂಡರಂತೆ. ಏನೆಂಬುದಾಗಿ ಪ್ರಭು? 1ನೇ ವರಕ್ಕೆ, ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ ಸ್ವಾಮಿ. ಇನ್ನು 2ನೇ ವರಕ್ಕೆ, ನಾನು ನಾರುಮಡಿಯನ್ನು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವರು. ರಾಮಚಂದ್ರ, ಅದರಂತೆ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು. ಸೀತಾ, ನಾನು ಬರುವವರೆಗೂ ನೀನು ಇಲ್ಲಿ ಇದ್ದುಕೊಂಡು ಅತ್ತೆ ಮಾವಂತರ ಸೇವೆಯನ್ನು ಮಾಡಿಕೊಂಡಾದರೂ ಇರು, ಇಲ್ಲವೇ ನಿನ್ನ ತಂದೆಯಾದ ಜನಕ ಮಹಾರಾಜನ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ನಿನ್ನನ್ನು ಸೇರುವೆನು ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವನ್ನೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದುವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದುವೆ. ಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾದ ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಬೇಡ ಸೀತಾ, ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆಗೆಣಗಿಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣಿಂದ ನಾನು ನೋಡಲಾರೆ ಸೀತಾ. ಆದ್ದರಿಂದ ನೀನು ಇಲ್ಲಿಯೇ ಇರು. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗ ನಿನ್ನನ್ನು ಸೇರುವೆ. ಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯುವುದಾದ ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಇಲ್ಲವಾದರೆ ಖಂಡಿತವಾಗಿ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುತ್ತೇನೆ. ಸೀತಾ, ನಿಲ್ಲಿಸಿ. ಹಾಗೆ ನಿನ್ನಿಷ್ಟದಂತೆ ಆಗಿ ನಡಿ. ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಕ್ಕೆ ನಾವು ಸಿದ್ಧರಾಗೋಣ. ಹಾಗೆ